ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದೋಷಾರೋಪಣಾ ಪಟ್ಟಿ ಸಲ್ಲಿಕೆಯಾಗಿದೆ. ಆ ದೋಷಾರೋಪಣಾ ಪಟ್ಟಿ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಇದೆ ಅನ್ನೋದರ ಬಗ್ಗೆ ವಿವರವನ್ನು ನಿಮ್ಮ ಮುಂದೆ ಕೊಡ್ತಾ ಇದ್ವಿ. ಇಲ್ಲಿ ದರ್ಶನ್ ತನ್ನ ಸ್ವಇಚ್ಛಾ ಹೇಳಿಕೆಯನ್ನು ಕೊಟ್ಟಿದ್ದಾನೆ, ಪವಿತ್ರ ಗೌಡ ತನ್ನ ಸ್ವಇಚ್ಛಾ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ದರ್ಶನ್ ಜೊತೆಗಿನ ನಂಟನ್ನು ಬಿಚ್ಚಿಟ್ಟಿದ್ದಾಳೆ ಪವಿತ್ರ ಗೌಡ. 2018 ಫೆಬ್ರವರಿಯಲ್ಲಿ ಹೊಸ ಮನೆ ಪ್ರವೇಶ ಮಾಡಿದ್ವಿ. 18 ಅಂದಿನಿಂದ ನಾವಿಬ್ಬರು ಸಂಸಾರ ಶುರು ಮಾಡಿದ್ವಿ. ಓ ಮೈ ಗಾಡ್. ಚಾರ್ಜ್ ಶೀಟ್ನಲ್ಲಿ A1 ಪವಿತ್ರ ಗೌಡ ಸ್ವಇಚ್ಛಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದರ್ಶನ್ ಜೊತೆಗಿನ ನಂಟನ್ನ ಪವಿತ್ರ ಗೌಡ ಬಿಚ್ಚಿಟ್ಟಿದ್ದಾರೆ. ಒಂದು ಕಡೆ ದರ್ಶನ್ ಪವಿತ್ರ ಗೌಡ ಮಧ್ಯೆಗಿನ ಸಂಬಂಧವನ್ನು ಬಿಚ್ಚಿಟ್ಟಿದ್ದಾರೆ. 10 ವರ್ಷದಿಂದ ನಾವು ಬಲ್ಲೆವು, 10 ವರ್ಷದಿಂದ ರಿಲೇಷನ್ಶಿಪ್ನಲ್ಲಿದ್ದೀನಿ ಅಂತ ದರ್ಶನ್ ಹೇಳ್ಕೊಂಡಿದ್ದ. ಆದರೆ ಇಲ್ಲಿ ಪವಿತ್ರ ಗೌಡ 2018ರಲ್ಲಿ ಹೊಸ ಗೃಹ ಪ್ರವೇಶ ಆಯಿತು. ಅಲ್ಲಿನಿಂದ ನಾನು ದರ್ಶನ್ ಸಂಸಾರ ಶುರು ಮಾಡಿದ್ವಿ ಅಂತ ಪವಿತ್ರ ಗೌಡ ಹೇಳ್ತಾರೆ. ಸೊ ದರ್ಶನ್ ಹಾಗೂ ಪವಿತ್ರ ಗೌಡ ನಡುವಿನ ಸಂಬಂಧ ಏನು ಅನ್ನೋದನ್ನು ಇಬ್ಬರೂ ಕೂಡ ಹೇಳ್ಕೊಂಡಿದ್ದಾರೆ. ಇದೊಂದು ರೀತಿ ಫಾರ್ಮಲ್ ಇನ್ಫಾರ್ಮಲ್ ಆದಂಥ ಸಂಬಂಧ. ಇದು ಗೃಹ ಪ್ರವೇಶದ ಫೋಟೋಗಳು. ದರ್ಶನ್ ಅವರ ಮನೆಯಿಂದ ಸುಮಾರು 1-1.5 ಕಿಲೋಮೀಟರ್ ಹತ್ತಿರದಲ್ಲಿ ಪವಿತ್ರ ಗೌಡ ಅವರ ಮನೆ ಕೂಡ ಇದೆ. ಆ ಮನೆಯ ಗೃಹ ಪ್ರವೇಶದಿಂದ ತೆಗೆದಂಥ ಫೋಟೋ. ದರ್ಶನ್ ಪವಿತ್ರ ಗೌಡ ಹಾರ ಇದೆ, ಇಬ್ಬರು ಕೂಡ ಹಾಕ್ಕೊಂಡಿದ್ದಾರೆ ಹಾರ. ಮದುವೆ ಮಾತ್ರ ಆಗಿಲ್ಲ. ಅದು ಬಿಟ್ಟರೆ ಇಬ್ಬರು 10 ವರ್ಷಗಳಿಂದ ರಿಲೇಷನ್ಶಿಪ್ನಲ್ಲಿದ್ದರು. ಅದರಲ್ಲಿ ಪವಿತ್ರ ಗೌಡ ಹೇಳ್ತಾರೆ 2018ರಲ್ಲಿ ಗೃಹ ಪ್ರವೇಶ ಆಯಿತು, ಅಲ್ಲಿಂದ ಸಂಸಾರ ಶುರು ಮಾಡಿದ್ವಿ ಅಂತ ಹೇಳ್ತಾರೆ. ವಾಟ್ ಕೈಂಡ್ ಆಫ್ ಸಂಸಾರ, ವಾಟ್ ಕೈಂಡ್ ಆಫ್ ರಿಲೇಷನ್ಶಿಪ್? ಸ್ನೇಹಿತರು, ಪರ್ಸನಲ್ ವಿಷಯ, ಅವರವರ ಪರ್ಸನಲ್ ವಿಷಯ, ನಮಗೆ ಯಾಕೆ. ಆದರೆ ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ, ಈ ಇಬ್ಬರ ಮಧ್ಯೆಗಿನ ಸಂಬಂಧ ಏನು ಅನ್ನೋದು ಉಲ್ಲೇಖ ಆಗಿದೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾರ್ಯಾರೋ ಹೋಗಿ ಕೊಲೆ ಮಾಡ್ತಾರ? ಯಾರ್ಯಾರು ಸಂಬಂಧ ಇದ್ರೆ ತಾನೇ ಕೊಲೆ ಮಾಡೋದಕ್ಕೆ ಸಾಧ್ಯ. ಸೊ ಆ ಸಂಬಂಧ ಏನು ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. 2024ರಲ್ಲಿ ನನಗೆ ತಿಳಿಸದೆ ದರ್ಶನ್ ದುಬೈ ಪ್ರವಾಸಕ್ಕೆ ಹೋಗಿದ್ರು. ವಿಜಯಲಕ್ಷ್ಮಿ ಜೊತೆ ದುಬೈನಲ್ಲಿ ಮದುವೆ ವಾರ್ಷಿಕೋತ್ಸವಕ್ಕೆ ಹೋಗಿದ್ರು, ನನಗೆ ಹೇಳಿರಲಿಲ್ಲ. ಅಂದಿನಿಂದ ನಾನು ದರ್ಶನ್ ಜೊತೆ ಮಾತು ಬಿಟ್ಟಿದ್ದೆ. ದರ್ಶನ್ ಜೊತೆ ಜಗಳ ಮಾಡಿ ನಾನು ಮಾತು ಬಿಟ್ಟಿರುತ್ತೇನೆ. ನಾವು ಮಾತಾಡ್ತಾ ಇರಲಿಲ್ಲ, ಜಗಳ ಆಗಿತ್ತು. ದರ್ಶನ್ ಜೊತೆಗಿನ ನಂಟನ್ನ ಬಿಚ್ಚಿಟ್ಟಿದ್ದಾರೆ ಪವಿತ್ರ ಗೌಡ. 2024ರಲ್ಲಿ ಅಂದ್ರೆ ರೀಸೆಂಟ್ ಆಗಿ ದರ್ಶನ್ ದುಬೈಗೆ ಹೋಗಿದ್ರು. ವಿಜಯಲಕ್ಷ್ಮಿ ಪತ್ನಿ ಜೊತೆ ದುಬೈನಲ್ಲಿ ಮದುವೆ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿತ್ತು. ವಿಜಯಲಕ್ಷ್ಮಿ ದರ್ಶನ್ ಇಬ್ರು ಡ್ಯಾನ್ಸ್ ಮಾಡಿದ್ರು. ಆ ವಿಡಿಯೋಗಳೆಲ್ಲ ಬಹಳ ವೈರಲ್ ಆಗಿದ್ವು. ಆಗ ದರ್ಶನ್ ಹಾಗೂ ಪವಿತ್ರ ಗೌಡ ಮಧ್ಯೆ ಜಗಳ ಆಗಿತ್ತು. ನಾನು ಮಾತು ಬಿಟ್ಟಿದ್ದೆ, ದರ್ಶನ್ ಅವ್ರನ್ನ ಮಾತಾಡಿಸ್ತಾ ಇರಲಿಲ್ಲ, ನಮಗೆ ಜಗಳ ಆಗಿತ್ತು. ಜಗಳಕ್ಕೆ ಕಾರಣ ಏನು? ವಿಜಯಲಕ್ಷ್ಮಿ. ಒನ್ಸ್ ಅಗೈನ್ ವಿಜಯಲಕ್ಷ್ಮಿ ಅವ್ರ ಜೊತೆ ದುಬೈನಲ್ಲಿ ಮದುವೆ ವಾರ್ಷಿಕೋತ್ಸವದ ಸಂಭ್ರಮವನ್ನು ಆಚರಿಸಿದ್ರು. ದರ್ಶನ್ ದುಬೈಗೆ ಹೋಗಿದ್ರು, ಆನಿವರ್ಸರಿ ಆಚರಿಸಿದ್ರು. ಆ ವಿಡಿಯೋಗಳಿದ್ರೆ ಪ್ಲೇ ಮಾಡಿ ಇರಬೇಕು ನಮ್ಮ ಹತ್ರ. ವಾರ್ಷಿಕೋತ್ಸವದ ವಿಡಿಯೋ, ಅಲ್ಲಿ ಡ್ಯಾನ್ಸ್ ಮಾಡಿದ್ರು. ಈ ವಿಡಿಯೋಗಳು, ಆ ಡ್ಯಾನ್ಸು, ಇವನ್ನೆಲ್ಲ ನೋಡಿ ನನಗೆ ಬೇಸರ ಆಗಿತ್ತು, ಕೋಪ ಬಂದಿತ್ತು. ದರ್ಶನ್ ಈ ವಿಷಯವನ್ನು ಹೇಳೇ ಇರಲಿಲ್ಲ ನನ್ನ ಹತ್ರ. 2018ರಿಂದ ನಾವು ಸಂಸಾರ ಶುರು ಮಾಡಿದ್ವಿ. ಹೊಸ ಮನೆ ಗೃಹ ಪ್ರವೇಶ ಆಗಿತ್ತು. ಅದಾದ ನಂತರ ಇವರು ಏಕಾಏಕಿಯಾಗಿ 24ರಲ್ಲಿ ವಿಜಯಲಕ್ಷ್ಮಿ ಅವರ ಜೊತೆ ವಾರ್ಷಿಕೋತ್ಸವ ಆಚರಿಸ್ಕೊಂಡು ದುಬೈಗೆ ಹೋಗಿದ್ದನ್ನು ಹೇಳಿರಲಿಲ್ಲ ನಂತರ. ಹಾಗಾಗಿ ನನಗೆ ಕೋಪ ಬಂದಿತ್ತು. ದರ್ಶನ್ ಅವರ ಜೊತೆ ಮಾತು ಬಿಟ್ಟಿದ್ದೆ, ನಾನು ಮಾತಾಡಿಸ್ತಾನೆ ಇರಲಿಲ್ಲ. ಕೋಪದಲ್ಲೇ ಇದ್ವಿ ನಾವಿಬ್ಬರು, ಮಾತೇ ಆಡಿಸ್ತಾ ಇರಲಿಲ್ಲ ಅಂತ ಸ್ವಇಚ್ಛಾ ಹೇಳಿಕೆಯಲ್ಲಿ ಪವಿತ್ರ ಗೌಡ ಹೇಳಿದ್ದಾರೆ. ಹಾಗಾದ್ರೆ ಈ ರಾಜಿ ಆಗಿದ್ದು ಯಾವಾಗ? ಕೋಪದಲ್ಲಿದ್ದಿದ್ದು ಹೌದು, ಮಾತಾಡಿಸ್ತಾ ಇರಲಿಲ್ಲ ಹೌದು. ಮತ್ತೆ ಯಾವಾಗ ಮಾತಾಡಿದ್ದು? ಯಾವಾಗ ಇಬ್ಬರು ಈ ವಿಷಯ ಬಂದಾಗಲ್ಲ. ಅದಕ್ಕೆ ಅನ್ಸುತ್ತೆ ದರ್ಶನ್ ಪವಿತ್ರ ಗೌಡ ಅಂತ 3 ಹೆಸರನ್ನ ಸೇವ್ ಮಾಡ್ಕೊಂಡಿದ್ರು. ದರ್ಶನ್ ಜೊತೆ ನಾನು ಲಾಂಗ್ ಡ್ರೈವ್ ಹೋಗ್ತಾ ಇದ್ದೆ. ಬೆಂಗಳೂರ JP ನಗರ ಮನೆಗೆ ದರ್ಶನ್ ಬರ್ತಾ ಇತ್ತು. ಚಾರ್ಜ್ ಶೀಟ್ನಲ್ಲಿ A1 ಪವಿತ್ರ ಗೌಡ ಸ್ವಇಚ್ಛಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಬಂಧ ಏನು ನನಗೂ ದರ್ಶನ್ಗೂ? ಮದುವೆ ಆಗಿ ಮಗ ಇರುವ ಬಗ್ಗೆ ದರ್ಶನ್ ಹೇಳಿದ್ರು. ಮದುವೆ ಆಗಿದ್ದು ಗೊತ್ತಿತ್ತು. ನಾನು ನನ್ನ ಮಗಳು ದರ್ಶನ್ ಜೊತೆಗೆ ಇರುವ ಬಗ್ಗೆ ಚರ್ಚೆ ಮಾಡಿ
ಇದು ದರ್ಶನ್ ಹಾಗೂ ಪವಿತ್ರ ಗೌಡ ಮಧ್ಯೆ ಇದ್ದಂಥ ಸಂಬಂಧ ಏನು ಅದನ್ನ ಪವಿತ್ರ ಗೌಡ ತನ್ನ ಸ್ವಇಚ್ಛಾ ಹೇಳಿಕೆಯಲ್ಲಿ ಹೇಳ್ಕೊಂಡಿದ್ದಾರೆ. 2018ರಲ್ಲಿ ಹೊಸ ಮನೆ ಗೃಹ ಪ್ರವೇಶ ಆಯಿತು. 2018ರ ನಂತರ ನಾವು ಸಂಸಾರ ಶುರು ಮಾಡಿದ್ವಿ. 2024ರಲ್ಲಿ ವಿಜಯಲಕ್ಷ್ಮಿ ದರ್ಶನ್ನು ವಾರ್ಷಿಕೋತ್ಸವ, ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ಳೋದಕ್ಕೆ ತಮ್ಮ ಮ್ಯಾರೇಜ್ ಆ್ಯನಿವರ್ಸರಿಗೆ ದುಬೈಗೆ ಹೋದರು. ತಾನು ದುಬೈಗೆ ಹೋಗ್ತಾ ಇದ್ದೀನಿ ಅಂತ ಒಂದು ಮಾತನ್ನು ನನಗೆ ಹೇಳಲಿಲ್ಲ. ಆ ಫೋಟೋಗಳು ಬಂದು, ವಿಡಿಯೋಗಳು ಬಂದು, ಆ ನಂತರ ನಂಗೆ ಗೊತ್ತಾಯಿತು. ನಾನು ಅಲ್ಲಿಗೆ ಟೂ ಬಿಟ್ಟೆ. ಕೋಪ ನಮಗೆ, ನಾವು ಮಾತಾಡಿಸ್ತಾ ಇಲ್ಲ ಇಬ್ಬರೂ. ಹೀಗೆಲ್ಲ ಆಯಿತು. ಅದಾದ ನಂತರ ಯಾವಾಗ ಇವರಿಬ್ಬರು ರಾಜಿ ಆದರು ಅದು ಗೊತ್ತಿಲ್ಲ. ಜೊತೆಗೆ ನಾವು ಲಾಂಗ್ ಡ್ರೈವ್ ಹೋಗ್ತಾ ಇದ್ವಿ, ನಾನು ದರ್ಶನ್ನು. JP ನಗರದ ಮನೆಗೆ ಬರ್ತಾ ಇದ್ರು ದರ್ಶನ್ನು. ಮೊದಲಿದ್ದು JP ನಗರದಲ್ಲಿ ಪವಿತ್ರ ಗೌಡ. ಆ ನಂತರ ದರ್ಶನ್ ಅವರ ಮನೆ ಪಕ್ಕ ಇನ್ನೊಂದು ಮನೆ ಮಾಡಿಕೊಟ್ರು. 2018ರಲ್ಲಿ ಗೃಹ ಪ್ರವೇಶ ಆಯಿತು. ಅದರ ಫೋಟೋಗಳನ್ನು ನೋಡ್ತಾ ಇದ್ವಿ. ಸೊ ಹಿಂದೆ JP ನಗರದಲ್ಲಿ ಮನೆ ಇದ್ದಾಗ JP ನಗರಕ್ಕೆ ಬರ್ತಾ ಇದ್ರು, ನಾವು ಲಾಂಗ್ ಡ್ರೈವ್ ಹೋಗ್ತಾ ಇದ್ವಿ. ದರ್ಶನ್ಗೂ ಮದುವೆ ಆಗಿದೆ, ಮಗ ಇದ್ದಾನೆ ಅಂತ ಗೊತ್ತಿತ್ತು. ನನಗೂ ಒಬ್ಬಳು ಮಗಳಿದ್ದಾಳೆ, ಮದುವೆ ಆಗಿತ್ತು ಅನ್ನೋದು ದರ್ಶನ ಗಮನಕ್ಕಿತ್ತು. ಸೊ ಇಬ್ಬರಿಗೂ ಗೊತ್ತಿತ್ತು, ಮ್ಯೂಚುವಲ್ ಆಗಿದ್ರು ಇಬ್ಬರು. ಗೊತ್ತಿಲ್ಲದೆ ಏನೂ ಆಗಿರಲಿಲ್ಲ, ಗೊತ್ತಿತ್ತು. ಸೊ ಯಾವ ತರಹದ ಸಂಬಂಧ ಇದು? ಆ ಪರ್ಸ್ನಲ್ ವಿಚಾರಕ್ಕೆ ನಾವು ಹೋಗೋದು ಬೇಡ. ಅವರವರ ಸಂಬಂಧ, ಅವ್ರು ಏನೇನು ಬೇಕಾದ್ರೆ ನ್ಯಾಯಾಲಯದಲ್ಲಿ, ಕೋರ್ಟ್ನಲ್ಲಿ ಇವೆಲ್ಲ ಸಿಂಧು. ಯಾವುದು ಕೂಡ ಇಲ್ಲೀಗಲ್ ಅಲ್ಲ. ಅವರವರ ಇಚ್ಛೆ, ಅವರವರ ಇಷ್ಟ. ಸೊ ಅವರ ಇಬ್ಬರ ಮಧ್ಯೆಗಿನ ಸಂಬಂಧ ಏನು ಅಂತ ಗೊತ್ತಾಗಬೇಕಲ್ಲ. ಇದು ಸಂಬಂಧ. ಇಬ್ಬರು ಮದುವೆ ಆಗಿರಲಿಲ್ಲ, ಗಂಡ ಹೆಂಡತಿ ಅಂತೂ ಅಲ್ಲ, ರಿಲೇಷನ್ಶಿಪ್ನಲ್ಲಿ ಇದ್ರು. ಸುಮಾರು 10 ವರ್ಷದಿಂದ ರಿಲೇಷನ್ಶಿಪ್ನಲ್ಲಿ. ದರ್ಶನ್ ಮುಖಾಂತರ ಚಿತ್ರರಂಗದ ಹಲವರು ಪರಿಚಯ ಆಗಿದ್ರು ನನಗೆ. ಸೌಂದರ್ಯ ಜಗದೀಶು, ದೇವರಾಜು, ಪ್ರಜ್ವಲ್ ದೇವರಾಜು, ಇವರೆಲ್ಲ ದರ್ಶನ್ ಮೂಲಕ ನನಗೆ ಪರಿಚಯ ಆಗಿದ್ರು. ನಟ ಚಿಕ್ಕಣ್ಣ, ಧನ್ವೀರು, ಅಭಿಷೇಕ್ ಅಂಬರೀಷು, ಇವರೆಲ್ಲರೂ ದರ್ಶನ್ ಅವರ ಸ್ನೇಹಿತರು, ಕ್ಲೋಸ್ ಸರ್ಕಲ್ನಲ್ಲಿ ಇದ್ದಂಥವು. ಈ ಯಶಸ್ ಸೂರ್ಯ, ಇವರೆಲ್ಲರೂ ಇವರು ದರ್ಶನ್ ಮೂಲಕ ನನಗೆ ಪರಿಚಯ ಆಗಿದ್ರು. ಚಾರ್ಜ್ ಶೀಟ್ನಲ್ಲಿ A1 ಪವಿತ್ರ ಗೌಡ ಸ್ವಇಚ್ಛಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದರ್ಶನ್ ಮುಖಾಂತರ ಚಿತ್ರರಂಗದ ಹಲವರು ನನಗೆ ಪರಿಚಯ ಆಗಿದ್ರು, ಸ್ನೇಹಿತರಾಗಿದ್ರು. ಅದರಲ್ಲಿ ಪ್ರಮುಖರಾಗಿದ್ದಂಥವರು ಸೌಂದರ್ಯ ಜಗದೀಶ್, ಇತ್ತೀಚೆಗೆ ಅವರು ತೀರ್ಕೊಂಡ್ರು. ದೇವರಾಜು, ಪ್ರಜ್ವಲ್ ದೇವರಾಜು, ನಟ ಚಿಕ್ಕಣ್ಣ ಸ್ನೇಹಿತರು, ಧನ್ವೀರು, ಅಭಿಷೇಕ್ ಅಂಬರೀಷು, ಯಶಸ್ಸು ಸೂರ್ಯ, ಇವರೆಲ್ಲರೂ ದರ್ಶನ್ ಅವರ ಆಪ್ತರು, ದರ್ಶನ್ ಅವರ ಸ್ನೇಹಿತರು. ಇವರೆಲ್ಲ ನನಗೆ ದರ್ಶನ್ ಮೂಲಕ ಪರಿಚಯ ಆದರು ಅಂತ ಸ್ವಇಚ್ಛಾ ಹೇಳಿಕೆಯಲ್ಲಿ ಪವಿತ್ರ ಗೌಡ ಹೇಳ್ಕೊಂಡಿದ್ದಾರೆ. ನೋಡಿ, ಇದರಲ್ಲಿದೆ. ನಾನು ಪ್ರಸ್ತುತವಾಗಿ ಮುಂದೆ ಬಂದ್ರೆ ಕಾಣಿಸೋದೇ ಇಲ್ಲ. ನಾನು ಪ್ರಸ್ತುತವಾಗಿ ಬಳಸ್ತಾ ಇರುವಂಥ ಐಫೋನ್ ಅದು ಯಾವುದು ಅಂತ ಹಾಕಿದ್ದಾರೆ. ಆ ಮೊಬೈಲನ್ನು ಸುಮಾರು 7 ತಿಂಗಳ ಹಿಂದೆ ಬೆಂಗಳೂರಿನಲ್ಲಿ ಯಾರೋ ಸ್ನೇಹಿತರು ಗಿಫ್ಟ್ ನೀಡಿದ್ರು. ಯಾರು ಎಂದು ನನಗೆ ಸರಿಯಾಗಿ ಗೊತ್ತಿಲ್ಲ, ಅವರು ನೆನಪಿಲ್ಲ ಅಂತ ಹೇಳಿದ್ದಾರೆ. ನಾನು ದಿನಾಂಕ 8/6/2024 ಮುಂಚೆ ಪಟ್ಟಣಗೆರೆಯಲ್ಲಿರುವಂಥ ಜಯಣ್ಣ ಅವರ ಬ್ಲಾ 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 ಅದೆಲ್ಲ ಒಂದಷ್ಟು ಬರೆದಿದ್ದಾರೆ. ನನಗೆ ನೋಡಿ, ಜಟ್ಲಾಗ್ ಪಬ್ನ ಮಾಲೀಕರಾದಂಥ ದಿವಂಗತ ಸೌಂದರ್ಯ ಜಗದೀಶ್ ಅವರು ಸುಮಾರು 10 ವರ್ಷಗಳಿಂದ ಪರಿಚಯ. 2018ರಲ್ಲಿ ನಾನು ಪವಿತ್ರ ಗೌಡಗೆ ಮನೆಯನ್ನು ಖರೀದಿಸುವುದಕ್ಕೆ ನನ್ನ ಸ್ನೇಹಿತನಿಂದ ಸೌಂದರ್ಯ ಜಗದೀಶ್ ಅವರಿಂದ 1,70,00,000 ಹಣವನ್ನು ಸಾಲ ಪಡೆದಿದ್ದು, ಈ ಹಣವನ್ನು ನಾನು ಪವಿತ್ರ ಗೌಡ ಅವರ ಖಾತೆಗೆ ನೇರವಾಗಿ ಟ್ರಾನ್ಸ್ಫರ್ ಮಾಡಿಸಿರುತ್ತೇನೆ. ನಾನು ಈ ಸಾಲದ ಹಣವನ್ನು ಸೌಂದರ್ಯ ಜಗದೀಶ್ ಅವರಿಗೆ 2 ವರ್ಷಗಳ ಹಿಂದೆ ನನ್ನ ಬ್ಯಾಂಕ್ ಖಾತೆಯಿಂದ ಟ್ರಾನ್ಸ್ಫರ್ ಮಾಡಿರುತ್ತೇನೆ. ಈ ಹಣವು ನಾನು ಸಿನಿಮಾ ನಟನೆಯಿಂದ ಪಡೆದಂಥ ಸಂಭಾವನೆಯಾಗಿರುತ್ತೆ ಅಂತ ಬರೆದುಕೊಂಡಿದ್ದಾರೆ. ಇಲ್ಲಿ ಸೌಂದರ್ಯ ಜಗದೀಶ್ ಅವರ ಹೆಸರು ಬಂತು. ಈ ಹಿಂದೆ ಸೌಂದರ್ಯ ಜಗದೀಶ್ ಅವರು ಆತ್ಮಹತ್ಯೆಗೆ ಶರಣಾದಾಗ ಈ ಒಂದು ವಿಷಯ ಇತ್ತು. ಪವಿತ್ರ ಗೌಡ ಅವರು ಸಾಲ ಮಾಡ್ಕೊಂಡಿದ್ರಂತೆ, ಅಥವಾ ದರ್ಶನ್ ಅವರು ಸಾಲ ಮಾಡ್ಕೊಂಡಿದ್ರಂತೆ. ಅದಕ್ಕೆಲ್ಲಾದರೂ ಸೌಂದರ್ಯ ಜಗದೀಶ್ ಅವರು ಆತ್ಮಹತ್ಯೆಗೆ ಶರಣಾದ್ರ, ಈ ಥರದ ಪ್ರಶ್ನೆಗಳಿದ್ವು. ಸೊ ಇದಕ್ಕೊಂದು ಇಲ್ಲಿ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಸುತ್ತೆ. 2018ರಲ್ಲಿ ಮನೆ ಖರೀದಿ ಮಾಡಿದ್ದು. ಈ ಮನೆಯಲ್ಲಿ ಖರೀದಿ ಮಾಡಿದ್ದು ದರ್ಶನ್ ಅವರ ಮನೆ ಪಕ್ಕದಲ್ಲಿ, ಸುಮಾರು 1-1.5 ಕಿಲೋಮೀಟರ್ ಪಕ್ಕದಲ್ಲಿ. ಆ ಮನೆ ಖರೀದಿಗೆ 1,75,00,000 ಅಂತ, 1,75,00,000 ಈ ಹಣವನ್ನು ಪಡೆದಿರ್ತಾರೆ. ಯಾರಿಂದ? ಸೌಂದರ್ಯ ಜಗದೀಶ್ ಅವರಿಂದ. ಅದನ್ನು ಆಮೇಲೆ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮುಂದುವರೆದು ಪವನ್ಗೆ ದರ್ಶನ್ ಅವರೇ ಸಂಬಳ ಕೊಡ್ತಾ ಇದ್ರು. ಈ ಪವನ್ ಪವಿತ್ರ ಗೌಡ ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ನಂತರದ ದಿನಗಳಲ್ಲಿ ಪವನ್ ನಮ್ಮ ಮನೆಯಲ್ಲಿ ವಾಸಿಸುವುದಕ್ಕೆ ಆರಂಭಿಸಿದ.
ಪವನ್ಗೆ ನನ್ನ ಮೇಲೆ ಅತಿಯಾದ ವಾತ್ಸಲ್ಯ ಇತ್ತು. ಪವನ್ಗೆ ನನ್ನ ಮೇಲೆ ಅತಿಯಾದ ವಾತ್ಸಲ್ಯ, ಯಾವಾಗಲೂ ನನ್ನನ್ನು ಅಕ್ಕ ಅಕ್ಕ ಅಂತಾನೆ ಪವನ್ ಕರೀತಾ ಇದ್ದ. ಚಾರ್ಜ್ ಶೀಟ್ನಲ್ಲಿ A1 ಪವಿತ್ರ ಗೌಡ ಸ್ವಇಚ್ಛಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. A3 ಪವನ್ ನನಗೆ ದರ್ಶನ್ರಿಂದಲೇ ಪರಿಚಯ ಆಗಿದೆ. 7-8 ವರ್ಷಗಳ ಹಿಂದಿನಿಂದ ನನಗೆ ಈ ಪವನ್ ಪರಿಚಯ. ಪವನ್ ಯಾರು? A3 ಆರೋಪಿ ಪವನ್. ನೋಡಿ, ಇದರಲ್ಲಿ ಬರೆದಿದ್ದಾರೆ ಆರೋಪಿಯ ಮುಂದುವರೆದ ಹೇಳಿಕೆ. ಇಲ್ಲಿದೆ ನೋಡಿ, ದಿನಾಂಕ 14/6/2024 ನಾನು ಪೊಲೀಸರ ಮುಂದೆ ನನ್ನ ಮುಂದುವರೆದ ಹೇಳಿಕೆಯನ್ನು ನೀಡಿದ್ದು. ಈ ದಿನ ನನ್ನ ಮುಂದಿನ ಹೇಳಿಕೆಯನ್ನು ನೀಡ್ತಾ ಇದ್ದೀನಿ. ನಾನು ದಿನಾಂಕ 9/6/2024 ಭಾನುವಾರ ಸಂಜೆ 4 ಗಂಟೆ ಸುಮಾರಿಗೆ ಮೈಸೂರಿಗೆ ಶೂಟಿಂಗ್ಗೆ ಅಂತ ಹೋಗಿದ್ದ ಸಮಯದಲ್ಲಿ ಈ ಪ್ರಕರಣದ ಭೌತಿಕ ಸಾಕ್ಷಿಗಳನ್ನು ತಿರುಚಲು ಸಾಕ್ಷಿದಾರರುಗಳಿಗೆ ಆಸೆ ಆಮಿಷ ಒಡ್ಡೋದಕ್ಕೆ ಮನೆಯಲ್ಲಿದ್ದ 3 ಲಕ್ಷ ಹಣವನ್ನು ತೆಗೆದುಕೊಂಡು ಹೋಗಿದ್ದೆನು. ದರ್ಶನ್ ಅವರು ಕೊಟ್ಟಿರುವಂಥ ಹೇಳಿಕೆ ಇದೆಯಲ್ಲ, ದರ್ಶನ್ ಅವರು ಕೊಟ್ಟಿರುವಂಥ ಹೇಳಿಕೆ 3 ಲಕ್ಷ ರೂಪಾಯಿ ತಿರುಚೋದಕ್ಕೆ, ಸಾಕ್ಷ್ಯನಾಶ ಮಾಡೋದಕ್ಕೆ. ಈ 38 ಲಕ್ಷ ಈ ಹಿಂದೆ ಕೊಟ್ಟಿದ್ದೆ ಅಂತ ಹೇಳಿದ್ರು, 40 ಲಕ್ಷ ರೂಪಾಯಿ ಒಟ್ಟು ಖರ್ಚು ಮಾಡಿದ್ದೆ ಅಂತ. ಅದರದ್ದು ಮುಂದುವರಿಸ್ಕೊಂಡು ಮೈಸೂರಿನಲ್ಲಿದ್ದೆ ನಾನು. ಆ ಹೊತ್ತಿನಲ್ಲಿ ಹೋಟೆಲ್ನಲ್ಲಿ ನನ್ನ ಬ್ಯಾಗ್ನಲ್ಲಿ ಇಟ್ಟಿದ್ರು ಈ 3 ಲಕ್ಷ ರೂಪಾಯಿ. ನನಗೆ ಪರಿಚಯ ಇರುವ ಮೋಹನ್ ಅನ್ನೋರು ನನ್ನಿಂದ, ಇದಾಗಲೇ ಹೇಳಿದ್ವಲ್ಲ ನಾವು, ಮೋಹನ್ ರಾಜು, ಈ ಮೋಹನ್ ರಾಜು 38 ಲಕ್ಷ ಕೊಟ್ಟರು ಅಂತ. ಅದೇ ಮೇ 2024 ಸಾಲಿನಲ್ಲಿ ಅಂದಾಜು 38 ಲಕ್ಷ ಹಣವನ್ನು ಪಡೆದುಕೊಂಡಿದ್ದರು. ಈ ಹಣವನ್ನು ಪ್ರಕಾಶ್ ಮತ್ತು ಮೋಹನ್ ಹಾಗೂ ಇತರರಿಂದ ಹೊಂದಿಸಿಕೊಂಡಿದ್ದು ಆ ಹಣವನ್ನು ಈ ಪ್ರಕರಣದ ಭೌತಿಕ ಸಾಕ್ಷಿಗಳನ್ನು ತಿರುಚುವುದಕ್ಕೆ ಸಾಕ್ಷಿದಾರರುಗಳಿಗೆ ದರ್ಶನ್ನಿಂದ 38 ಲಕ್ಷ ಹಣವನ್ನು ಮೋಹನ್ ರಾಜು ಪಡೆದುಕೊಂಡಿದ್ದು. ದರ್ಶನ್ನು 38 ಲಕ್ಷವನ್ನು ಮೋಹನ್ ರಾಜ್ ಅವರು ಕೊಟ್ಟಿದ್ದ, ಸಾಲವಾಗಿ ಕೊಟ್ಟಿದ್ದ. ಅದನ್ನು ತಗೊಂಡಿದ್ದು ಯಾವುದಕ್ಕೆ? ಸಾಕ್ಷ್ಯನಾಶ ಮಾಡೋದಕ್ಕೆ. ಇಲ್ಲಿ ಸಾಕ್ಷ್ಯನಾಶದ ಆರೋಪ ಕೂಡ ಇದೆ. 201 ಸಾಕ್ಷ್ಯನಾಶ ಹೇಗೆ ಮಾಡಿದ್ರು? ಪ್ರದೋಷ್ ನಾನು ಹ್ಯಾಂಡಲ್ ಮಾಡ್ತೇನೆ ಅಂತ ಹೇಳ್ದ. 30 ಲಕ್ಷ ರೂಪಾಯಿ ಹಣವನ್ನು ಕೊಡುವಂತೆ ಹೇಳಿದ. ಆಗ ನಾನು ಮನೆಯಲ್ಲಿಟ್ಟಿದ್ದಂಥ 30 ಲಕ್ಷ ರೂಪಾಯಿ ಹಣವನ್ನು ಒಂದು ಬ್ಯಾಗ್ನಲ್ಲಿ ಪ್ರದೋಷ್ಗೆ ಕೊಟ್ಟೆ. 201 ಸಾಬೀತುಪಡಿಸೋದಕ್ಕೆ, ಅಂದರೆ ಸಾಕ್ಷ್ಯನಾಶ, ಡೆಸ್ಟ್ರಾಯಿಂಗ್ ಆಫ್ ಎವಿಡೆನ್ಸ್, ಇದನ್ನು ಪ್ರೂವ್ ಮಾಡೋದಕ್ಕೆ ಇದಕ್ಕಿಂತ ಇನ್ನೇನು ಬೇಕು? ಇದಕ್ಕೆ ಸಾಕ್ಷಿಗಳನ್ನು ಕೂಡ ಪೊಲೀಸರು ಕಲೆ ಹಾಕಿರ್ತಾರೆ. ಹಣ ಸಿಕ್ಕಿದ್ದು, ಜೊತೆಗೆ ಸ್ಟೋನಿ ಬ್ರೂಕ್ನಲ್ಲಿ ಒಂದು 30 ಲಕ್ಷ ಇದ್ದಿದ್ದು, ಅದನ್ನು ರಿಕವರ್ ಮಾಡಿಕೊಂಡಿದ್ದು, ಸ್ವ ಇಚ್ಛಾ ಹೇಳಿಕೆಗಳು ಎಲ್ಲವನ್ನು ಪಡ್ಕೊಂಡಿರ್ತಾರೆ ಪೊಲೀಸರು. ಸೊ ಇದು ನೋಡಿ, 3 ಲಕ್ಷ ರೂಪಾಯಿ ಮೈಸೂರಿಗೆ ಹೋದ ನಂತರ ಅಲ್ಲೂ ಎತ್ಕೊಂಡು ಇದ್ರು, ಅಲ್ಲಿಗೆ ಬಂದಾಗ ಅದನ್ನು ಕೊಟ್ಟಿದ್ರು. ಅದಕ್ಕೂ ಮೊದಲು 30 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟಿದ್ರು. ಈ 30 ಲಕ್ಷ ರೂಪಾಯಿ ಹಣ ಎಲ್ಲಿಂದ ಬಂತು ಅದನ್ನು ಅವ್ರು ಹೇಳಿದ್ದಾರೆ. ನೋಡಿ, ಇದು ಇತ್ತೀಚೆಗೆ ನಾವು ನಿಮಗೆ ಈ ಫೋಟೋವನ್ನು ಕೂಡ ರಿವೀಲ್ ಮಾಡಿದ್ವಿ. ರೇಣುಕಾಸ್ವಾಮಿ ಬೇಡ್ಕೊಳ್ತಾ ಇರುವಂಥ ಫೋಟೋ ಇದು. ಹಿಂದ್ಗಡೆ ಲಾರಿ ಇದೆ, ಆ ಲಾರಿಯನ್ನು ಕೂಡ ಗಮನಿಸಿ. ಆ ಲಾರಿಗೆ ಆ ನಂತರದಲ್ಲಿ ದರ್ಶನ್ ರೇಣುಕಾಸ್ವಾಮಿಯನ್ನು ಎಸೆದಿದ್ದ, ಒಗೆದಿದ್ದ ಅದರ ಮೇಲೆ. ಆ ಹೊತ್ತಿನಲ್ಲಿ ದೈನ್ಯವಾಗಿ ಬೇಡ್ಕೊಳ್ತಾ ಇದ್ದ ರೇಣುಕಾಸ್ವಾಮಿ, ಬಿಡ್ಬಿಡಿ ನನ್ನ ಅಂತ. ಇದು ಒಂದು ಫೋಟೋ, ಇದು ಚಾರ್ಜ್ ಶೀಟ್ನಲ್ಲಿ ಲಗತ್ತಿಸಲಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.